ಅಂತ ನ್ಯೂಸ್ಗಳ್ರಿ ಇದು. ತು ಇಂಥದ್ದೆಲ್ಲ ನೋಡ್ಬಿಟ್ರೆ ಈ ಮದುವೆ ಆಗ್ಬೇಕಂತ ಇರ್ತಾರೆ ನೋಡಿ, ಈ ವರ್ಷ ಎಂಗೇಜ್ಮೆಂಟ್ ಆಗ್ತೀನಿ, ನೆಕ್ಸ್ಟ್ ವರ್ಷ ಮದುವೆ ಆಗ್ಬಿಡ್ತೀನಿ ಅಂತ ಅಂಥವ್ರು ಮದುವೆ ಆಗೋ ಆಸೆನೇ ಬಿಟ್ಬಿಡ್ತಾರೆ. 400 ಕೋಟಿ ವರ್ತಿರೋ ಹುಡುಗ, 400 ಕೋಟಿ ವರ್ತ್ ಬಿಸ್ನೆಸ್ ಇರೋ ಹುಡುಗನ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ತಗೊಂಡೋಗಿ ಬೆಟ್ಟದ ಮೇಲೆ 400 ಅಡಿ ಬೆಟ್ಟದ ಮೇಲಿಂದ ತಳ್ಳಿಬಿಟ್ಟಿದ್ದಾಳೆ. ಆಮೇಲೆ ಬಂದ್ಬಿಟ್ಟು ಹೇಳಿದ್ದಾಳೆ ಇದು ಸೆಲ್ಫಿ ತೊಗೊಳ್ಬೇಕಾರೆ ಕಾಲು ಜಾರು ಬಿದ್ದುಬಿಟ್ಟ ಸತ್ತೋಗ್ಬಿಟ್ಟ ಅಂತ. ಏನ್ರಿ ಇದು? ಮತ್ತು ಏನಕ್ಕೆ ಎಂಗೇಜ್ಮೆಂಟ್ ಆದರು? ಮತ್ತು ಏನಕ್ಕೆ ಮದುವೆ ಆಗೋ ಪ್ಲ್ಯಾನು? ಎಂಗೇಜ್ಮೆಂಟ್ ಆಗಿ ಈ ಥರ ಹೆಣ್ಮಕ್ಳು ಗಂಡು ಮಕ್ಳನ್ನ ಸಾಯಿಸೋದಾದರೆ ಹೆಂಗ್ರಿ ಮದುವೆ ಆಗಕ್ಕೆ ಧೈರ್ಯ ಬರುತ್ತೆ? ಹೆಂಗ್ರಿ ಎಂಗೇಜ್ಮೆಂಟ್ ಆಗಕ್ಕೆ ಧೈರ್ಯ ಬರುತ್ತೆ? ಇಂಥದ್ದೊಂದು ಘಟನೆ ನಡೆದಿರೋದು ಪುಣೆಯಲ್ಲಿ, ಆಯಿತಾ? ಸೊ ಎಂಗೇಜ್ಮೆಂಟ್ ಮಾಡಿದ್ದಾರೆ. ಅವನು ನೋಡಿದ್ರೆ ಅವ್ರ ಮಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ, 400-500 ಕೋಟಿ ಬಿಸ್ನೆಸ್ ಇರೋದು ಪುಣೆಯಲ್ಲಿ. ಸೊ ಅವರು ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ, ಅವ್ರ ಮಗಳೂ ಚೆನ್ನಾಗಿದ್ದಾರೆ, ಅವ್ರೂ ಆಸ್ತಿಲಿ ಚೆನ್ನಾಗಿದ್ದಾರೆ. ಅವರ ಮದುವೆ ಮಾಡ್ಸೋಣ ಅಂದ್ಬಿಟ್ಟು ಅವರಪ್ಪ ಪಾಪ ಕೇತನ್ ಅಂತ ತಿರೋಗಿರೋ ಹುಡುಗ, ಅವರಪ್ಪ ಯೋಚನೆ ಮಾಡಿ ಅವರಿಬ್ಬರಿಗೆ ಎಂಗೇಜ್ಮೆಂಟ್, ಸಿಯಾ ಅಂತ ಹುಡುಗಿ, ಕೇತನ್ ಸಿಯಾ ಅಂತ ಹುಡುಗಿ, ಇವರಿಬ್ಬರಿಗೆ ಎಂಗೇಜ್ಮೆಂಟ್ ಮಾಡಿದ್ದಾರೆ. ಎಂಗೇಜ್ಮೆಂಟ್ ಆದಮೇಲೆ ಅದು ಇದು ಸುತ್ತಾಟ ಚೆನ್ನಾಗಿದ್ದಾರೆ. ಇನ್ಸ್ಟಾಗ್ರಾಮಲ್ಲಂತೂ ಫುಲ್ಲು ಫೋಟೋಸ್ ಏನು, ಆಮೇಲೆ ಅವರು ಸರ್ಪ್ರೈಸ್ ಗಿಫ್ಟ್ಗಳೇನು, ಹುಡುಗಿ ಫುಲ್ ಹ್ಯಾಪಿಯಾಗಿದ್ದಾಳೆ. ನಿಮ್ಗೆ ನಂಬೋಕ್ಕೆ ಆಗೋದಿಲ್ಲ ಅವಳಿಗೆ ಮದುವೆ ಇಷ್ಟ ಇದೆಯಾ ಇಲ್ವೋ ಅಂತ. ನೀವು ಫೋಟೋಸ್ ನೋಡಿ ಅಂದಾಜೇ ಮಾಡೋಕ್ಕಾಗಲ್ಲ, ಅಷ್ಟೊಂದು ಖುಷಿಯಾಗಿದ್ದಾಳೆ. ಆಮೇಲೆ ನೋಡ್ರೆ ಮಾಡಿರೋ ಕೆಲಸ ಇಂಥದ್ದು. ಆಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ಇವಳು ಹಠ ಮಾಡಿ ಪುಣೆಯ ಒಂದು 400 ಅಡಿ ಎತ್ತರದಲ್ಲಿರೋ ಲೋಹಗಢ ಅನ್ನೋಂಥ ಫೋರ್ಟ್ಗೆ ಕರ್ಕೊಂಡು ಹೋಗಿದ್ದಾಳೆ. ಅದೊಂದು 2ನೇ ಅಟೆಂಪ್ಟ್ ಅಂತೆ. ಮೊದಲೇ ಬಾರಿ ಕರ್ಕೊಂಡು ಹೋಗಿದ್ಲಂತೆ, ಅದಕ್ಕಿಂತ ಮುಂಚೆ ಕರ್ಕೊಂಡು ಹೋಗ್ಬಿಟ್ಟು ತಳ್ಳ ಹಾಕಿದ್ಲಂತೆ. ಆವಾಗ ಅವನು ಸ್ವಲ್ಪ ಬಚಾವಾಗಿದ್ದಾನೆ, ಗುಂಡಿಗೆ ಬಿದ್ದಿಲ್ಲ. ಆವಾಗ ಏನಕ್ಕಮ್ಮ ತಳ್ಳಿದೆ ಅಂತ ಕೇಳಬೇಕಾದ್ರೆ, ಹಾವು ಬಂತು ಅದಕ್ಕೆ ಹೆದರ್ಕೊಂಡು ಹಿಂಗೆ ತಳ್ಳಿಬಿಟ್ಟೆ ನಿಮ್ಮನ್ನ ಅಂತ ಹೇಳ್ಬಿಟ್ಟಿದ್ದಾಳೆ. ಓಕೆ, ಆದರೂ ಸ್ವಲ್ಪ ಡೌಟ್ ಬಂದಿದೆ. ಓಕೆ, ಅವನು ಹೋಗಿ ಮನೇಲಿ ಹೇಳಿದ್ದಾನೆ ಈ ಥರ ಆಯಿತು ಅಂತ. ಅವರು ಓಕೆ ಏನೋ ಇರ್ಬೋದು ಅಂತ ಹೇಳಿದ್ದಾರೆ. ಪುನಃ ಮತ್ತೊಂದು ಸಲ ಇವಳು ಅಟೆಂಡ್ ಮಾಡಿ ಅದೇ ಫೋರ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿರ್ಬೇಕಾದ್ರೆ ಅವ್ರ ಮನೇಲಿ ಹೇಳಿದ್ರಂತೆ, ಏನಕ್ಕೆ ಒಂದು ಸತಿ ನೀನು ಸೇಫಾಗಿ ಬಂದಿದ್ದೆಲ್ಲ ಪುನಃ ಏನಕ್ಕೆ ಹೋಗ್ಬೇಕು, ಸಾಯಕ್ಕೆ ಹೋಗ್ಬೇಕಾ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಬೈದಿದ್ದಾರೆ. ಸಿಯಾಗೂ ಬೈದಿದ್ದಾರೆ, ಅವಳು ಯಾಕೆ ಅಷ್ಟು ಹಠ ಮಾಡ್ತಿದ್ದಾಳೆ ಅಂತ. ಬಟ್ ಸ್ಟಿಲ್ ಇವನು ಹೋಗಿದ್ದಾನೆ ಹೋಗೋಣ ಫೋರ್ಟ್ಗೆ ಅಂತ. ಅಲ್ಲೋಗಿ ನೋಡಿದ್ರೆ ನ್ಯೂಸ್ ಬಂತು ನೆಕ್ಸ್ಟ್ ಡೇ, ಏನು 400 ಅಡಿ ಎತ್ತರದಿಂದ ಸೆಲ್ಫಿ ತೊಗೊಳಕ್ಕೆ ಹೋಗಿ ಹುಡುಗ ಸತ್ತೋದ ಅಂತ. ಅವ್ರ ಅಪ್ಪ ಅಮ್ಮ ಫುಲ್ ಗಾಬರಿ, ಅವ್ರ ಫ್ಯಾಮಿಲಿ ಫುಲ್ ಗಾಬರಿ ಆಗಿದ್ದಾರೆ. ಸಿಯಾ ಫುಲ್ ಅವ್ರ ಮನೇಲಿದ್ದಾಳೆ. ಇವಾಗ ಇವ್ರ ಫ್ಯಾಮಿಲಿ ಅವರು ಕೇತನ್ ಇದ್ದಾರಲ್ಲ ಸತ್ತೋದಲ್ಲ ಹುಡುಗ, ಅವ್ರ ಮನೆಯವರು ಸಿಯಾ ಹತ್ರ ಮಾತಾಡೋಣ ಹೆಂಗಿದ್ದಾಳೆ ವಿಚಾರಿಸೋಣ ಅಂತ ಹೋದಾಗ, ಅಲ್ಲಿ ಅವಳ ಹತ್ರ ಮಾತಾಡ್ಸ್ಬೇಕಾದ್ರೆ ಅವಳ ಮಾತಲ್ಲಿ ಕ್ಲಾರಿಟಿನೇ ಇಲ್ಲ. ಒಂದು ಸತಿ ಅದು ಹೇಳ್ತಾಳೆ, ಒಂದು ಸತಿ ಇದು ಹೇಳ್ತಾಳೆ, ಏನೇನೋ ಕ್ಲಾರಿಟಿನೇ ಇಲ್ಲ ಅವಳ ಮಾತಲ್ಲಿ. ಸೊ ಇವ್ರಿಗೆ ಡೌಟ್ ಬರುತ್ತೆ. ಈ ಕೇತನ್ ಅನ್ನೋನು US ಅಲ್ಲಿ ಓದ್ಕೊಂಡಿದ್ದು, ಅವನು ಒಳ್ಳೆ ಟ್ರೆಕ್ಕರ್ ಅಂತೆ, ಟ್ರೆಕ್ಕಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋನು. ಇವನು ಹೆಂಗೆ ಸೆಲ್ಫಿ ತೊಗೊಳಕ್ಕೆ ಹೋಗಿ ಬಿದ್ದ ಅನ್ನೋಬಿಟ್ಟು ಇವಾಗ ಡೌಟ್ ಬಂದಿದೆ. ಆಮೇಲೆ ಇವಳು ಮುಂಚೆ ತಳ್ಳಿದ್ಲಲ್ಲ, ಅದನ್ನೆಲ್ಲ ಇನ್ಸಿಡೆಂಟ್ನ ನೆನ್ಪು ಮಾಡ್ಕೊಂಡು ಯಾಕೋ ಡೌಟ್ ಆಗುತ್ತೆ ಸಿ ಎ ಮೇಲೆ. ಇವರು ಪೊಲೀಸ್ ಇನ್ವೆಸ್ಟಿಗೇಷನ್ ಪುನಃ ಶುರು ಮಾಡ್ಬೇಕಂತ ಹೇಳ್ಬಿಟ್ಟು ಕೇಸನ್ನ ರಿಓಪನ್ ಮಾಡಿದ್ದಾರೆ. ಆವಾಗ ತಡ್ಕಾಡಿ ಹುಡುಕಾಡಿದಾಗ ಒಬ್ಬ ಇವರು ಟ್ರೆಕ್ಕಿಂಗ್ ಹೋಗ್ತಾರೆ ನೋಡಿ, ಆ 400 ಅಡಿ ಫೋರ್ಟು ಏನಿದೆ, ಆ ಲೋಹಗಢ ಫೋರ್ಟ್ಗೆ ಹೋಗ್ತಾರೆ. ಆವಾಗ ಹಿಂದ್ಗಡೆಯಿಂದ ಪುಲೋವರ್ ಹಾಕ್ಕೊಂಡು, ಕ್ಯಾಪ್ ಹಾಕ್ಕೊಂಡು, ಕನ್ನಡಿ ಎಲ್ಲ ಹಾಕ್ಕೊಂಡು ಒಬ್ಬ ಟ್ರೆಕ್ ಮಾಡೋಕ್ಕೆ ಬರ್ತಾ ಇರ್ತಾರೆ ಹಿಂದ್ಗಡೆ. CCTV ನೋಡಿದ್ರೆ ಜೂನ್ ತಿಂಗಳ 18ನೇ ತಾರೀಕು ಯೋಚನೆ ಮಾಡಿ, ಜೂನ್ ತಿಂಗಳಲ್ಲಿ ಎಷ್ಟು ಬಿಸಿಲಿರ್ಬೋದು, ಅದು ನಾರ್ತಲ್ಲಿ ಸುಡ್ತಾ ಇರುತ್ತೆ. ಆ ಬಿಸಿಲಲ್ಲಿ ಒಬ್ಬ ಏನೋ ಪುಲೋವರೆಲ್ಲ ಹಾಕ್ಕೊಂಡು ಬರ್ತಿದ್ದಾನೆ ಅನ್ನೋವಾಗ ಇವ್ರಿಗೆ ಡೌಟ್ ಆಗುತ್ತೆ, ಯಾರಪ್ಪ ಇವನು ಇಷ್ಟೊಂದು ಮುಖ ಮುಚ್ಕೊಂಡೆಲ್ಲ ಬರ್ತಾವನಲ್ಲ. ಆಮೇಲೆ ಇನ್ನೊಂದು ಯಾವುದೋ ಫುಟೇಜಲ್ಲಿ ಇವರಿಬ್ಬರು ಕಮ್ಯುನಿಕೇಟ್ ಮಾಡ್ತಿದ್ದಾರಂತೆ ಅಲ್ಲಿ. ಸೊ ಈ ಥರ ಏನೋ ಕಮ್ಯುನಿಕೇಟ್ ಮಾಡ್ತಿದ್ದಾರಂತೆ ಇವು ಸಿಯಾ ಮತ್ತು ಈ ಹುಡುಗ ಮುಖ ಮುಚ್ಕೊಂಡ್ಬಂದವನು. ಆಮೇಲೆ ಪೊಲೀಸವ್ರಿಗೆ ಡೌಟ್ ಬಂದು ಅವನ್ನ ಹುಡುಕಿ ಅವನ್ನ ಎತ್ತಾಕೊಂಬಂದು ಡ್ರಿಲ್ ಮಾಡಿದಾಗ ಗೊತ್ತಾಯ್ತು ಏನಂದರೆ, ಸಿಯಾ ಮತ್ತು ಆ ಹುಡುಗ ಏನಿದ್ದಾನೆ, ಹುಡುಗನ ಹೆಸರು ಚೇತನ್ ಅಂತ, ಅವರಿಬ್ಬರು ರಿಲೇಷನ್ಶಿಪ್ಪಲ್ಲಿದ್ದರಂತೆ. ಅಯ್ಯೋ ಗುರುವೇ, ಮೊದಲೇ ನಿಮಗೆ ಲವ್ ಇದ್ದರೆ ಬಾಯ್ ಬಿಟ್ರೆ ಹೇಳ್ರಪ್ಪ, ಯಾಕೆ ಪಾಪ ಆ ಹುಡುಗ 400-500 ಕೋಟಿ ವರ್ತಿರೋ ಹುಡುಗ, ಅವ್ನಿಗೇನು ಹುಡುಗಿ ಸಿಗಲ್ವೇನ್ರಿ? ಯಾಕ್ರಿ ಸುಮ್ಮನೆ ಒಪ್ಕೋತೀರಾ? ಪಾಪ ನಮ್ಮ ಹುಡುಗರ ಜೀವನ ಯಾಕ್ರಿ ಹಾಳು ಮಾಡ್ತೀರಾ? ಬೇರೆ ಹುಡುಗಿ ಸಿಗೋಲ್ಲ ಅವ್ರಿಗೆ. ನಿಮ್ಗೆ ಲವ್ ಇದ್ದರೆ ಮನೇಲಿ ಹೇಳ್ಬಿಡಿ. ಮನೇಲಿ ಹೇಳಕ್ಕೆ ದಮ್ಮಿಲ್ವಾ? ಈ ಕೊಲೆ ಮಾಡೋಕ್ಕೆ ದಮ್ಮಿದೆ, ಯಾಕೆ ನಿಮಗೆ ಮನೇಲಿ ಹೇಳಕ್ಕೆ ದಮ್ಮಿಲ್ಲ? ಅಯ್ಯೋ, ಮನೇಲಿ ನಿಮ್ಮನ್ನ ಸಾಯಿಸ್ಬಿಡ್ತಾರಾ? ನೀವು ಇವಾಗ ಬೇರೆಯವ್ರನ್ನ ಸಾಯಿಸ್ಬಿಟ್ರಲ್ಲ ಇಬ್ಬರು ಸೇರಿ. ಇವ್ರ ಪ್ಲ್ಯಾನ್ ಏನಂದರೆ, ಈಗ ಮನೇಲಿ ಹೇಳಿದ್ರು ಒಪ್ಕೊಳ್ಳೋದಿಲ್ಲ, ಅದಕ್ಕೆ ಏನು ಮಾಡೋಣ, ನಾವಿಬ್ಬರು ಸೇರಿ ಅವನ್ನ ಮೇಲ್ಗಡೆ ಹೋಗಿ CCTV ಏನಿಲ್ಲ ಅಲ್ಲಿಂದ ತಳ್ಳಾಕಿ ಸಾಯಿಸ್ಬಿಡೋಣ. ಸೊ ಅವ್ನ ಕಾಲು ಜಾರು ಬಿದ್ದ ಅಂತ ಆಗುತ್ತೆ. ಆಮೇಲೆ ಬೇಕಾದ್ರೆ ನಾವು ಮುಂದೆ ನೋಡೋಣ. ಈ ಥರದ ಇನ್ಸಿಡೆಂಟ್ಗಳು ನಡೀತಾನೇ ಇದೆ. ಪೇರೆಂಟ್ಸಿಗೆ ಬುದ್ಧಿ ಇಲ್ವಾ, ಅಥವಾ ನನ್ನ ಮಕ್ಳಿಗೆ ಬುದ್ಧಿ ಇಲ್ವಾ? ಎಲ್ಲರೂ 2K ಕಿಡ್ಸು, ಎಲ್ಲ 2000
ಈಚ್ ಕಡೆ ಹುಡ್ದವರು ಒಂದು 22 ವರ್ಷದವ್ರು ಹುಡುಗರು ನೋಡ್ರಿ, 22 ವರ್ಷದವರು ಕೊಲೆ ಮಾಡೋಕ್ಕೆ ಈ ಥರದ್ದೆಲ್ಲ ಪ್ಲ್ಯಾನ್ಗಳು ಮಾಡ್ತಾರೆ ಅಂದರೆ ಎಂಥ ದುರ್ವಿಧಿ ಗುರು. ಪಾಪ ಇವರಿಬ್ಬರು ಲವ್ ಮನೆ ಹಾಳಾಗೋಗಲಿ. ಪಾಪ ಅವನು ಕೇತನು 500-600 ಕೋಟಿ ಆಸ್ತಿ, ಅವನು ಸತ್ತೋದ್ನಲ್ಲ ಗುರು. ಅವ್ರ ಮದುವೆಗೆ ಈ ಕೇತನ್ ಮತ್ತು ಸಿಯಾ ಮದುವೆಗೆ 18 ಕೋಟಿ ಏನೋ ಪ್ಯಾಲೇಸ್ ಬುಕ್ ಮಾಡಿದ್ರಂತೆ. ಆಮೇಲೆ ಮದುವೆಗೆ ಬರೋರಿಗೆ ಸಪ್ರೇಟ್ ಚಾಪರೆಲ್ಲ ಬುಕ್ ಮಾಡಿದ್ರಂತೆ, ಚಾಪರಲ್ಲಿ ಬರಲಿ ಅಂತ, ಹೆಲಿಕಾಪ್ಟ್ರಲ್ಲಿ ಬರಲಿ ಅಂತ. ಸೊ ಇವಾಗ ಕೇತನೇ ಇಲ್ಲ, ಕೇತನ್ಗೆ ಮಾಡಿಬಿಟ್ಟಿದ್ದಾರೆ ಇವರು, ಗುಂಡಿ ತೋಡ್ಬಿಟ್ಟಿದ್ದಾರೆ. ಸೊ ದಯವಿಟ್ಟು ಹುಷಾರಾಗ್ರಪ್ಪ, ಹುಷಾರಾಗಿ. ಇನ್ನಾದರೂ ಹುಡುಗರು ಪಾಪ, ಇವಾಗ ಹುಡುಗಿರ ಬಗ್ಗೆ ನೀವು ಸ್ವಲ್ಪ ಜನ ಕಮೆಂಟ್ ಮಾಡ್ಬೋದು, ಏನಕ್ಕೆ ಹುಡುಗಿ ಮನೇಲಿ ಅವರು ಒಪ್ಪಿಲ್ಲ ಕಾಣುತ್ತೆ, ಪಾಪ ಅವಳಿಗೇನು ಸಮಸ್ಯೆ ಇತ್ತು ಅಂತ. ಬಾಯಿ ಬಿಟ್ಟು ಹೇಳ್ರಿ, ಏನೇ ಇದ್ರು ಬಾಯಿ ಬಿಟ್ಟು ಹೇಳ್ರಿ. ಪಾಪ ಒಂದು ಜೀವ ತಿಂದ್ಬಿಟ್ರಲ್ರಿ ಆ ಹುಡ್ಗಂದು, ಕೇತಂದು. ತೋ ಈ ಥರದ ಇನ್ಸಿಡೆಂಟ್ಗಳು ನಡೀತಾನೆ ಇದೆ ಗೈಸ್. ಅಂದರೆ ಇದೊಂದು ದೊಡ್ಡ ಮಟ್ಟದಲ್ಲಾಗಿ ಗೊತ್ತಾಗಿದೆ ಅಷ್ಟೇ. ಇನ್ನೂ ಸಣ್ಣ ಮಟ್ಟದಲ್ಲಿ ಹಳ್ಳಿಯಲ್ಲಿ ಯಾವುದೋ ಊರಲ್ಲಿ ನಡೀತಾನೆ ಇರುತ್ತೆ. ದಯವಿಟ್ಟು ಎಲ್ಲನೂ ತಿಳ್ಕೊಳಕ್ಕಾಗಿಲ್ಲ ಅಂದರೂ ಮಾತಾಡ್ಬಿಟ್ಟು ಒಪ್ಪಿಗೆ ಇದೆಯಾ, ಬೇರೆ ಏನಾದರೂ ಲವ್ ಇದ್ದರೆ ಆರಾಮಾಗಿ ಹೇಳ್ಬಿಡಿ, ಮುಖ ಕೊಡ್ದಂಗೆ ಹೇಳ್ಬಿಡಿ ಗಾಯ್ಸ್. ಯಾಕೆ ಸುಮ್ಮನೆ ಪೇರೆಂಟ್ಸ್ಗೆ ಹೇಳ್ಬಿಡಿ, ಹುಡುಗನ ಜೊತೆನೇ ಹೇಳ್ಬಿಡಿ, ಹುಡುಗನ ಜೊತೆನೇ ಹೇಳ್ಬಿಡಿ. ಮದುವೆ ಕ್ಯಾನ್ಸಲ್ ಆದರೂ ಪರವಾಗಿಲ್ಲ, ಎಂಗೇಜ್ಮೆಂಟ್ ದುಡ್ಡು ಹಾಳಾದರೂ ಪರವಾಗಿಲ್ಲ, ಬಟ್ ದಯವಿಟ್ಟು ಇನ್ನೊಬ್ರು ಜೀವ ಹಾಳು ಮಾಡೋದು ಅಲ್ವಾ. ನೋಡಿ ಈಗ ಕೇತನು ಹೋಗ್ಬಿಟ್ರು ಪಾಪ. ಸಿಯಾ ಮತ್ತು ಚೇತನ್ ಇವಾಗ ಏನು ಜೈಲಲ್ಲಿದ್ದಾರೆ. ಆಮೇಲೆ ಸ್ವಲ್ಪ ದಿನ ಬೇಲ್ ತೊಗೊಂಡು ಹೊರಗಡೆ ಬರ್ತಾರ ಗೊತ್ತಿಲ್ಲ, ನೋಡೋಣ. ಬಂದರೆ ಅವ್ರ ಪಾಡಿಗಿರ್ತಾರೆ. ಪಾಪ ಕೇತನು ಶಿವನ ಪಾದ. ಅಷ್ಟೊಂದು ದುಡ್ಡಿದೆ, ಏನು ಜೀವನ ಮಾಡೋಕ್ಕಾಯ್ತಾ ಇಲ್ಲ. ಸೊ ಈ ಥರ ಹೆಣ್ಮಕ್ಳಿಂದ, ಕೆಲವು ಈ ಥರದ ಹೆಣ್ಮಕ್ಳಿಂದ ಬೇರೆ ಎಲ್ಲ ಹೆಣ್ಮಕ್ಳಿಗೂ ಕೆಟ್ಟ ಹೆಸರು ಬರುತ್ತೆ. ಒಳ್ಳೆಯವರು ಇದ್ದಾರೆ, ಒಳ್ಳೆಯವರಿಲ್ಲ ಅಂತ ಹೇಳಲ್ಲ. ಸೊ ಈ ಥರದ್ದೆಲ್ಲ ಇನ್ಸಿಡೆಂಟ್ ನಡೀತಿರುತ್ತೆ ನೋಡಿ. ಅವಾಗೇನೋ ಇನ್ವೆಸ್ಟಿಗೇಷನ್ ಪುನಃ ಶುರು ಮಾಡಿದ್ದಕ್ಕೆ ಡೌಟ್ ಬಂದಿದ್ದಕ್ಕೆ ಗೊತ್ತಾಯಿತು. ಇಲ್ಲ ಅಂದಿದ್ರೆ ಅವನು ಸತ್ತೋದ ಅಂತ ಹೇಳ್ಬಿಟ್ಟು ಇವಳು ಬೇರೆ ಮದುವೆ ಆಗಿ ಜಾಲಿಯಾಗಿರ್ತಿದ್ಲು. ಸೊ ನೀವೀಗ ಹೇಳಿ, ಈ ಥರದ್ದೆಲ್ಲ ನೋಡಿಬಿಟ್ಟು ಮದುವೆ ಆಗೋದಕ್ಕೆ ಧೈರ್ಯ ಬರುತ್ತಾ ನಿಮಗೆ? ಕಮೆಂಟ್ ಮಾಡಿ ಹೇಳಿ.